ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ಸಹಾಯಕನಾಗಿರುವಂತಹ ರಾಜು ಕಪನೂರು ಹೆಸರನ್ನ ಬರೆದಿಟ್ಟು ಒಬ್ಬ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಈಗ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ. ಇದೇ ವಿಚಾರ ಈಗ ರಾಜಕೀಯ ಜಟಾಪಟಿಗೂ ಕೂಡ ಕಾರಣವಾಗ್ತಾ ಇದೆ. ಇದ್ರ ಬಗ್ಗೆ ಸೂಕ್ತವಾದಂತಹ ತನಿಖೆ ಆಗಬೇಕು ಅಂತ ಹೇಳಿ ಬಿಜೆಪಿ ಕೂಡ ಒತ್ತಾಯಿಸ್ತಾ ಇದೆ. ಹಾಗೆ ಈ ಡೆತ್ ನೋಟ್ ನಲ್ಲಿ ಬಿಜೆಪಿಯ ಮುಖಂಡರ ಕೆಲವೊಂದಷ್ಟು ಹೆಸರುಗಳನ್ನ ಕೂಡ ಬರೆದಿರ್ತಾರೆ. ಸೊ ಹಾಗಾಗಿ ಈಗ ಸಚಿವ ಪ್ರಿಯಾಂಕ್ ಖರ್ಗೆ ಇದನ್ನ ತನಿಖೆ ನಾನೇ ಮಾಡಿಸ್ತೀನಿ, ಸತ್ಯ ಖಂಡಿತವಾಗ್ಲೂ ಹೊರಬರುತ್ತೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಬನ್ನಿ ನೋಡಿ. ನನ್ನನ್ನು ಸೇರಿಸಿ ಹತ್ಯೆ ಮಾಡಲು ಸಂಚನ್ನ ರೂಪಿಸಿದ್ದಾರೆ. ತಪ್ಪೆ ಯಾರೇ ಮಾಡಿದ್ರು ಕೂಡ ಸ್ವತಃ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಕೂಡ ಎನ್ಕ್ವೈರಿ ಮಾಡಿಸ್ತೀನಿ. ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತನಿಂದ ಕೊಲೆ ಬೆದರಿಕೆ ಆರೋಪ. ರೈಲಿಗೆ ತಲೆ ಕೊಟ್ಟು ಗುತ್ತಿಗೆದಾರ ಆತ್ಮಹತ್ಯೆಗೆ ಶರಣು. ಬೀದರ್ನಲ್ಲಿ ಚಲಿಸುತ್ತಿದ್ದ ರೈಲಿಗೆ ತಲೆ ಕೊಟ್ಟು ಗುತ್ತಿಗೆದಾರ ಸಚಿನ್ ಸೂಸೈಡ್ ಮಾಡಿಕೊಂಡಿರುವುದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. 7 ಪುಟಗಳ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಆಪ್ತ ಹಾಗೂ ಬಿಜೆಪಿ ಮುಖಂಡರ ಹೆಸರು ಉಲ್ಲೇಖಿಸಲಾಗಿದೆ. ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ವಿರುದ್ಧ ಗಂಭೀರ ಆರೋಪ. ಟೆಂಡರ್ 1 ಕೋಟಿ ಹಣಕ್ಕೆ ಬೇಡಿಕೆ, ಕೊಲೆ ಬೆದರಿಕೆ. ಹೌದು, ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ವಿರುದ್ಧ ಗಂಭೀರ ಆರೋಪವೇ ಕೇಳಿ ಬಂದಿದೆ. ಡೆತ್ ನೋಟ್ನಲ್ಲಿ ಟೆಂಡರ್ ಕೊಡಿಸೋದಾಗಿ ಹೇಳಿ ಲಕ್ಷಾಂತರ ರೂಪಾಯಿ ಹಣ ಪಡೆದು ವಂಚನೆಯ ಆರೋಪ ಮಾಡಲಾಗಿದೆ. ಇದಿಷ್ಟೇ ಅಲ್ಲ, ಹಣ ಪಡೆದು ವಂಚನೆ ಬಳಿಕ ಮತ್ತೆ 1 ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರಂತೆ. 1 ಕೋಟಿ ಹಣ ನೀಡದಿದ್ರೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ದಾರೆಂದು ಡೆತ್ ನೋಟ್ ಬರೆದಿಟ್ಟು ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಆಕ್ರೋಶ. ಡೆತ್ ನೋಟ್ ಸಿಬಿಐ ತನಿಖೆಗೆ ಬಿಜೆಪಿ ನಾಯಕರ ಆಗ್ರಹ. ಇದಿಷ್ಟೇ ಅಲ್ಲ, ಡೆತ್ ನೋಟ್ನಲ್ಲಿ ಆಂದೋಲ ಸಿದ್ದಲಿಂಗ ಸ್ವಾಮೀಜಿ, ಬಿಜೆಪಿ ಶಾಸಕ ಬಸವರಾಜ ಮುತ್ತಿಮೂಡ್, ಬಿಜೆಪಿ ಮುಖಂಡರಾದ ಚಂದು ಪಾಟೀಲ್, ಮಣಿಕಂಠ ರಾಠೋಡ್ ಸೇರಿದಂತೆ ಹಲವರ ಹೆಸರನ್ನ ಉಲ್ಲೇಖಿಸಿರೋದು ಬಿಜೆಪಿ ನಾಯಕರೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆಯತ್ತ ಬೊಟ್ಟು ಮಾಡಿರೋ ಬಿಜೆಪಿ ನಾಯಕರು ಸಿಬಿಐ ತನಿಖೆಗೆ ಆಗ್ರಹಿಸಿದ್ದಾರೆ. ನಾನೇ ತನಿಖೆಗೆ ಆಗ್ರಹಿಸ್ತೇನೆ, ನಮ್ಮವರೇ ಆಗ್ಲಿ ಬೇರೆಯವರೇ ಆಗ್ಲಿ ಸತ್ಯ ಹೊರಗೆ ಬರಲಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ಏನೇ ಇದ್ರೂ ಕೂಡ ನಾವು ತನಿಖೆಗೆ ನಾನೇ ಆಗ್ರಹಿಸ್ತಾ ಇದ್ದೀನಿ. ಅದೇನಿದ್ರು ಕೂಡ ಸತ್ಯ ಹೊರಗೆ ಬರೋದಂತ ನಾವು ಮಾಡ್ತೀವಿ. ಅದು ಯಾರು ನಮ್ಮ ಬೆಂಬಲಿಗರು ಮಾಡಿರಲಿ ಬೇರೆಯವ್ರು ಮಾಡಿರಲಿ, ಸಂಬಂಧಪಟ್ಟಂತ ಇಲಾಖೆ ನಮ್ದು ಇರೋದ್ರಿಂದ ನಾವು ಅದರಲ್ಲಿ ಯಾವುದೂ ಮುಚ್ಚುಮರೆ ಮಾಡೋದಿಲ್ಲ ಅಥವಾ ಹಿಂಜರುಗೋದಿಲ್ಲ. ತಪ್ಪೆ ಯಾರೇ ಮಾಡಿದ್ರು ಕೂಡ. ಸೊ ಅದಕ್ಕೇನಿದ್ರು ಕೂಡ ನಾನೇ ಸ್ವತಃ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಕೂಡ ಎನ್ಕ್ವೈರಿ ಮಾಡಿಸ್ತೀನಿ. ಮತ್ತೆ ಅಗತ್ಯ ಇದ್ದಲ್ಲಿ ಗೃಹ ಸಚಿವರು ಕೂಡ ನಾನೇ ಮನವಿ ಮಾಡ್ತೀನಿ. ಇನ್ನು ತಮ್ಮ ವಿರುದ್ಧದ ಆರೋಪಕ್ಕೆ ಆಂದೋಲ ಸಿದ್ದಲಿಂಗ ಸ್ವಾಮೀಜಿ ಉತ್ತರ ಕೊಟ್ಟಿದ್ದು ಈ ರೀತಿಯಾಗಿತ್ತು. ಸುಸೈಡ್ ಲೆಟರ್ನಲ್ಲಿ ತನ್ನ ಸಾವಿಗೆ ಯಾರ್ಯಾರು ಕಾರಣರು ಅನ್ನುವಂತಹ ಹೆಸರುಗಳನ್ನ ಬರೆದದ್ದಲ್ಲದೇನೆ ರಾಜು ಕಪನೂರ್ ಅಂಡ್ ಗ್ಯಾಂಗ್ ಕಲಬುರ್ಗಿಯ ಪ್ರತಿಷ್ಠಿತ ವ್ಯಕ್ತಿಗಳ ಹತ್ಯೆಗೆ ಸಂಚು ರೂಪಿಸಿದ್ದಾರೆ ಅನ್ನುವಂತಹದ್ದು ಕೂಡ ಇವತ್ತು ಬಯಲಿಗೆಳೆದಿದ್ದಾರೆ. ಜನಪ್ರತಿನಿಧಿಗಳು ಮತ್ತು ರಾಜಕೀಯದಲ್ಲಿ ಬೆಳೆಯುವಂತಹ ಯುವ ಪ್ರತಿಭೆಗಳ ನನ್ನನ್ನು ಸೇರಿಸಿ ಹತ್ಯೆ ಮಾಡಲು ಸಂಚನ್ನ ರೂಪಿಸಿದ್ದಾರೆ ಅನ್ನುವಂತಹದ್ದು ಇಲ್ಲಿ ಕೂತ್ಕೊಂಡಂತಹ ಎಲ್ಲ ಬೆಂಬಲಿಗರಿಗೆ ಬಹಳ ಆಘಾತ ಮತ್ತು ಆಕ್ರೋಶ ಉಂಟು ಮಾಡಿದೆ. ಕರ್ತವ್ಯ ಲೋಪದಡಿ 2 ಕಾನ್ಸ್ಟೇಬಲ್ ಅಮಾನತು. ಇನ್ನು ಕರ್ತವ್ಯ ಲೋಪದಡಿ ಬೀದರ್ನ ಗಾಂಧಿಗಂಜ್ ಠಾಣೆಯ 2 ಹೆಡ್ ಕಾನ್ಸ್ಟೇಬಲ್ಗಳನ್ನ ಅಮಾನತು ಮಾಡಲಾಗಿದೆ. ಜಾಲತಾಣದಲ್ಲಿ ಸಚಿನ್ ಡೆತ್ ನೋಟ್ ಪೋಸ್ಟ್ ಮಾಡಿದ್ದಾನೆ. ಈ ವೇಳೆ ಡೆತ್ ನೋಟ್ ನೋಡಿ ಠಾಣೆಗೆ ಮೃತ ಸಚಿನ್ ಕುಟುಂಬಸ್ಥರು ಬಂದಿದ್ದಾರೆ. ಸಚಿನ್ ಅನ್ನ ಹುಡುಕಿ ಕೊಡುವಂತೆ ದೂರು ನೀಡಿದ್ದಾರೆ. ಆದರೆ ದೂರು ದಾಖಲಿಸದೆ ನಿರ್ಲಕ್ಷ್ಯ ವಹಿಸಿದ್ದಕ್ಕೆ 2 ಹೆಡ್ ಕಾನ್ಸ್ಟೇಬಲ್ಗಳನ್ನ ಅಮಾನತು ಮಾಡಲಾಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತನ ವಿರುದ್ಧ ಗುತ್ತಿಗೆದಾರ ಆರೋಪ ಮಾಡಿರೋದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಡೆತ್ ನೋಟ್ನಲ್ಲಿ ಬಿಜೆಪಿ ಮುಖಂಡರ ಹೆಸರು ಉಲ್ಲೇಖ ಮಾಡಲಾಗಿದೆ. ಹೀಗಾಗಿ ಎಲ್ಲವೂ ತನಿಖೆಯಿಂದಲೇ ಬಯಲಾಗಬೇಕಿದೆ. ದತ್ತಾತ್ರೇಯ ಪಾಟೀಲ, ಟಿವಿ9 ಕಲಬುರಗಿ.